ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 19ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:16 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 12:05 ಇರಲಿದೆ. ನಂತರ ಕೃತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2:44 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ. ಇದು ಈ ದಿನ ರಾತ್ರಿ 12:54 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:07 ಬೆಳಿಗ್ಗೆ 7:42 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:34 ಬೆಳಿಗ್ಗೆ 6:29 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:08 ರಾತ್ರಿ 9:37 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಮ್ಮ ಉದ್ಯೋಗಕ್ಕೆ, ನಮ್ಮ ಕೆಲಸಗಳಿಗೆ, ನಮ್ಮ ಚಟುವಟಿಕೆಗಳಿಗೆ ಕಾರಕನಾಗಿರುವಂಥ ಶನಿಯಿಂದ ಈ ದಿನ ಸ್ಥಿರವಾಗಿರುವಂಥ ಶಾಶ್ವತವಾಗಿರುವಂಥ ಫಲಿತಾಂಶಗಳು ನಮಗೆ ಸಿಕ್ಕತ್ತೆ. ಆದರೆ ಈ ದಿನ ಯಾರು ಸಹನೆಯಿಂದ ಶಾಂತಿಯಿಂದ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಒಳ್ಳೆಯ ಫಲಿತಾಂಶಗಳಿರುತ್ತೆ. ಇನ್ನು ಆತುರಾತುರವಾಗಿ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ಗೊತ್ತು ಗುರಿ ಇಲ್ಲದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಹಿರಿಯರ ಮಾತುಗಳನ್ನು ಉಪೇಕ್ಷೆ ಮಾಡುವಂಥದ್ದು, ಇಂಥವ್ರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ.
ಹಾಗೆ ಈ ದಿನ ಸ್ಥಿರವಾದ ಕೆಲಸ ಅಂತ ಹೇಳಿದ್ರೆ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಆ ಕೆಲಸ ನಮಗೆ ಸಹಾಯಕವಾಗಬೇಕು. ಅದಕ್ಕಾಗಿಯೇ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಈ ಶನಿವಾರವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಏಕೆಂದರೆ ಈ ದಿನ ಮಾಡುವಂಥ ಸಾಧನೆ, ಈ ದಿನ ನಾವು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಜ್ಞಾನ ನಮಗೆ ಕೊನೆಯವರೆಗೂ ಕೂಡ ಇರುತ್ತೆ. ಇದು ನಮಗೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು ಈ ಶನಿವಾರದ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಬಹಳ ಸುಲಭದಲ್ಲಿ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಒಂದು ಮಾರ್ಗ ಅಂತ ಹೇಳಿದ್ರೆ ಗುರುಹೋರಾದಲ್ಲಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದು. ಇದು ಅಂದರೆ ಈ ಗುರುಹೋರ ಈ ದಿನ ಬೆಳಿಗ್ಗೆ 7 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 3 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ನಡೀಬಹುದು, ಆದರೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ ತಾಳ್ಮೆ ಹೊಂದಿದ್ರೆ. ಹಾಗಾಗಿ ಇದು ಈ ದಿನ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7 ಗಂಟೆ 4 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 1 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಉಳಿದಂತೆ ಸಾಮಾನ್ಯವಾದ ಚಟುವಟಿಕೆಗಳನ್ನು ನೀವು ಶನಿ ಹೋರಾದಲ್ಲೂ ಕೂಡ ಮುಂದುವರಿಸಬಹುದು. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಇನ್ನು ನಿಮ್ಮ ಪ್ರಯಾಣವನ್ನಾಗಲಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನೀವು ಹಿರಿಯರನ್ನು, ಗಣ್ಯರನ್ನು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ, ಅಥವಾ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಭೂಮಿಯ ಮಾರಾಟ ಇರ್ಬೋದು, ಖರೀದಿ ಇರ್ಬೋದು, ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಮಾತುಕತೆಗಳಿರ್ಬೋದು, ಇದು ಯಾವುದನ್ನು ಕೂಡ ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಹಾಗೆ ಈ ಸಾಹಸ ಕೆಲಸಗಳನ್ನು ಮಾಡುವಂತಹ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಯವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಇರುವಂಥ ಕುಜ ಹೋರಾದ ಸಮಯದಲ್ಲಿ. ಹಾಗೆ ಈ ದಿನ ಯಾವುದೇ ಒಂದು ನ್ಯಾಯಾಲಯದ ಪ್ರಕರಣಗಳಿದ್ದರೆ, ನ್ಯಾಯಾಲಯದಲ್ಲಿ ಕೇಸುಗಳನ್ನು ಫೈಲ್ ಮಾಡುವಂಥ ವಿಚಾರಗಳಿದ್ದರೆ ಅದನ್ನು ಕೂಡ ಕುಜ ಹೋರಾದಲ್ಲಿ ಮಾಡಬೇಡಿ. ಒಟ್ಟಾರೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಇರುವಂತಹ ಕೆಲಸ ಕಾರ್ಯಗಳೇನಿದೆ ಸ್ಪರ್ಧಾತ್ಮಕವಾಗಿರುವಂಥದ್ದು ಅದನ್ನು ಅವಾಯ್ಡ್ ಮಾಡಬೇಕು. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಳೇಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳೋಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ,
ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದಶೆ ಮತ್ತು ಅಂತರ್ದಶೆ ಅಂದರೆ ಈ ದಶೆ ಮತ್ತು ಭುಕ್ತಿ ಈ ಒಂದು ಅವಧಿ ಏನಿದೆ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಪ್ರತಿ ಜಾತಕದಲ್ಲೂ ಕೂಡ ನಾವು ತಿಳಿಸುವಂತಹ ವಿಚಾರ ಯಾವ ದಶೆಯಲ್ಲಿ ಜನನ ಆಗಿದೆ, ಪ್ರಸ್ತುತ ನಡೀತಾ ಇರುವಂತಹ ದಶೆ ಯಾವುದು, ಅದರಲ್ಲಿ ಯಾವ ಅಂತರ್ದಶೆ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಇನ್ನು ಮುಂದೆ ಹೋದರೆ ಅಂತರ್ದಶೆ ಯಾವುದು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ನಿಖರವಾದಂತಹ ಜನ್ಮ ದಿನಾಂಕವನ್ನು, ಜನ್ಮ ಸಮಯ ಮತ್ತು ಜನ್ಮ ಸ್ಥಳ ಇದನ್ನು ಕೊಟ್ಟರೆ ಜಾತಕವನ್ನು ಕುಂಡಲಿಯ ರೂಪದಲ್ಲಿ ನಾವು ಬರೆದಾಗ ಅದರಲ್ಲಿ ಯಾವ ದಶೆ ನಡೀತಾ ಇತ್ತು ಜನನ ಕಾಲದಲ್ಲಿ, ನಂತರದಲ್ಲಿ ಯಾವ ದಶೆ ಬಂದಿದೆ, ಪ್ರಸ್ತುತ ನಡೀತಾ ಇರುವಂತಹ ದಶೆ ಅಂತರ್ದಶೆ ಯಾವುದು ಅನ್ನುವಂಥ ವಿಚಾರಗಳನ್ನು ತಿಳಿಲಿಕ್ಕೆ ಸಾಧ್ಯ ಇದೆ. ಅದು ನಾವು ಎಲ್ಲ ಜಾತಕಗಳಲ್ಲೂ ಕೂಡ ಈ ಒಂದು ವಿಚಾರವನ್ನು ನಮ್ಮ ಬಂಧುಗಳಿಗೆ ತಿಳಿಸ್ತಾ ಇರ್ತೇವೆ. ಹಾಗಾಗಿ ಈ ದಶೆ ಅಂತರ್ದಶೆ ಅನ್ನುವಂಥದ್ದು ತುಂಬ ಮಹತ್ವದ್ದು. ಪ್ರತಿ ಗ್ರಹಕ್ಕೂ ಕೂಡ ಒಂದೊಂದು ಸಮಯ ಅನ್ನುವಂಥದ್ದು ಇದೆ, ಅಂದರೆ ಒಂದು ಟೈಮ್ ಅಂತ ಇರುತ್ತಲ್ಲ. ಹಾಗಾಗಿ ಆ ಅವಧಿಯಲ್ಲಿ ಆ ಗ್ರಹ ತಾನಿರುವಂತಹ ಭಾವದ ಅನುಸಾರವಾಗಿ ತನ್ನ ಕಾರಕತ್ವವನ್ನು ಕೊಡ್ತಾನೆ. ಹಾಗಾಗಿ ಅಂಥದ್ದನ್ನು ಆ ಕಾರಕತ್ವಗಳನ್ನು ಕೊಟ್ಟಾಗ ಅಂಥ ಈವೆಂಟ್ಗಳು ಆಗುವ ರೀತಿಯಲ್ಲೇ ನೋಡಿಕೊಳ್ಳುವಂಥದ್ದು ಆಯಾ ಗ್ರಹದ ಕೆಲಸ. ಹಾಗಾಗಿ ನಾವು 120 ವರ್ಷ ಈ ದಶಾ ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿಮಗೆ ಗೊತ್ತಿದೆ ಎಲ್ಲ 9 ಗ್ರಹಗಳಿಗೂ ಕೂಡ ಅವುಗಳ ಪ್ರಭಾನುಸಾರವಾಗಿ ಈ ದಶೆಯ ವರ್ಷಗಳನ್ನು ವಿವರಣೆ ಮಾಡಿದ್ದಾರೆ. ಇಲ್ಲಿ ಮಹಾದಶದ ಒಡೆಯ ಆ ಜಾತಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲೇನಾದರೂ ಇದ್ದರೆ ಜಾತಕರಿಗೆ ಶುಭವಾದಂತಹ ಲಾಭ ಸಿಕ್ಕತ್ತೆ. ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ತುಲಾ ಲಗ್ನದ ಜಾತಕದಲ್ಲಿ ಶನಿ ಮಕರ ಅಂದರೆ 4ರಲ್ಲಿ ಸ್ವಗ್ರಹದಲ್ಲಿ ಏನಾದರೂ ಸ್ಥಿತ ಆಗಿದ್ದರೆ ಅಲ್ಲಿ ಶನಿ 4 ಮತ್ತು 5ರ ಅಧಿಪತಿಯಾಗಿದ್ದು ಶನಿ ದಶೆ ನಡೆದಿದೆ. ಆ ಶನಿಗೆ ಕನ್ಯಾದಲ್ಲಿ ಇರುವಂತಹ ಗುರು ಮತ್ತು ಕಟಕ ರಾಶಿಯಲ್ಲಿ ಸ್ಥಿತನಾಗಿರುವಂಥ ಶುಕ್ರ ಶನಿಯನ್ನು ನೋಡ್ತಾ ಇರ್ತಾರೆ. ಅಂದರೆ ಶನಿಗೆ ಶುಭ ಲಾಭ ಉಂಟಾಗುತ್ತೆ. ಆ ಕಾರಣದಲ್ಲಿ ಶನಿ ದಶದಲ್ಲಿ ಜಾತಕರಿಗೆ ಒಳ್ಳೆಯ ಸಮಯ ಶುರುವಾಗುತ್ತೆ. ಹಾಗಾಗಿನೇ ಅವರಿಗೆ ಬೇಕಾದಂತಹ ಮನೆ ಆಗ್ಬೋದು, ಅಥವಾ ಅವರಿಗೆ ಓಡಾಡಲಿಕ್ಕೆ ಒಂದು ವಾಹನದ ಸೌಕರ್ಯ ಆಗ್ಬೋದು, ಸಂತಾನ ಸುಖ ಆಗ್ಬೋದು, ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರಿಗೆ ಉತ್ತಮವಾದಂತಹ ಫಲಗಳೇ ಸಿಗ್ತಾ ಇರುತ್ತೆ. ಹಾಗಾಗಿ ಜಾತಕರಿಗೆ ಒಳ್ಳೆಯ ಸಮಯ ಶುರು ಆಗಿದೆ ಅಂತ ಹೇಳಿದ್ರೆ ಆ ದಶಾ ಮತ್ತು ಭುಕ್ತಿಯ ಅವಧಿಯನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗತ್ತೆ. ಇನ್ನು ಈ ಮಹಾದಶೆ ಯಾವುದು ನಡೀತಾ ಇದೆ ಅದರ ಅಧಿಪತಿ ಯಾರು, ಅವನು ಏನಾದರೂ ಒಂದು ತಪ್ಪಾದ ಜಾಗದಲ್ಲಿ ಏನಾದರೂ ಇದ್ದರೆ ಜಾತಕರಿಗೆ ಕೆಟ್ಟ ಫಲಗಳು ಉಂಟಾಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಕುಜದಶೆ ನಡೀತಾ ಇದ್ದಾಗ ಧನುರ್ಲಗ್ನದ ಜಾತಕದಲ್ಲಿ ಕಟಕ ಅಂದರೆ 8ರಲ್ಲಿ ಕುಜ ಇರ್ತಾನೆ. ಹಾಗೇನೆ ಈ ಕುಜನ ಜೊತೆ ಶನಿ ಇದ್ದಾನೆ, ಮಂಗಳ ನೀಚನಾಗಿರ್ತಾನೆ, ಅಷ್ಟಮ ಸ್ಥಿತನಾಗಿರ್ತಾನೆ. ಹೀಗಾಗಿ ಈ ಕುಜನ 7 ವರ್ಷದ ಈ ಅವಧಿ ಏನಿದೆ ಅದು ಅತಿ ಸಂಕಷ್ಟದ ಅವಧಿ. ಇಲ್ಲಿ ತುಂಬ ಸಫರಿಂಗ್ಸ್ ಇರುತ್ತೆ, ಮಿಸ್ಫಾರ್ಚೂನ್ಸ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಆ ವ್ಯಕ್ತಿ ಅಸಭ್ಯವಾಗಿ ವರ್ತಿಸ್ತಾ ಇರ್ತಾನೆ. ಹಾಗಾಗಿನೇ ಅವನಿಗೆ ಆಸ್ತಿಯಿಂದ ಹಾನಿಗಳು ಉಂಟಾಗುವಂಥದ್ದು ಇರುತ್ತೆ. ಅತ್ಯಂತ ಹೀನವಾದ ಬದುಕು ಅವನು ಅನುಭವಿಸಬೇಕಾಗತ್ತೆ. ಆದರೆ ಈ ಮಹಾದಶೆಯ ಅವಧಿ ಒಂದೇ ಜೀವನದಲ್ಲಿ ಆಗುವಂತಹ ಘಟನೆಗಳಿಗೆ ಏಕೈಕವಾಗಿ ಕಾರಣಕರ್ತರಾಗಲ್ಲ. ಏಕೆಂದರೆ ಇಲ್ಲಿ ದಶೆ ಮತ್ತು ಅಂತರ್ದಶೆ ಏನಿದೆ ಅಲ್ಲಿ ಈ ದಶಾನಾಥ ಅಂತರ್ದಶಾನಾಥನ ಸಂಕೀರ್ಣವಾದಂತಹ ಸಂಯೋಗದಿಂದ ಈ ರೀತಿ ಜಾತಕದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆದಾಗ್ಯೂ ಕೂಡ ಈ ಮಹಾದಶೆ ಅಧಿಪತಿ ಇರುವಂತಹ ರಾಶಿ ವೀಕ್ ಆಗಿದ್ದರೆ ಮಾತ್ರ ಅಲ್ಲಿ ಭಾವಸ್ಥಾನವಾಗಿ ಶುಭ ಅಂದರೆ 1, 4, 5, 7, 9, 11ರಲ್ಲಿ ಇದ್ದಾಗ ಫಲ ಲಾಭಕಾರಿಯಾಗಿರಲ್ಲ. ಅದೇ ರೀತಿ ಮಹಾದಶಾನಾಥ ಏನಾದರೂ 6, 8, 12ನೇ ಮನೆಯಲ್ಲಿದ್ದರೆ ಅಲ್ಲಿ ಆ ಮನೆಯಲ್ಲೇನಾದರೂ ಆ ದಶಾನಾಥ ಉಚ್ಚನಾಗಿದ್ದರೆ ಜಾತಕರಿಗೆ ಬರುವಂತಹ ಫಲಗಳು ಶುಭವಾಗಿರುತ್ತೆ, ಅಂದರೆ ಕೆಟ್ಟ ಫಲಗಳು ಕಡಿಮೆ ಆಗುತ್ತೆ. ಹಾಗಾಗಿನೇ ನಾವು ಯಾವ ಭಾವದಲ್ಲಿ ಈ ದಶೆಯ ಅಧಿಪತಿ ಇದ್ದಾನೆ ಮತ್ತು ಆ ಭಾವದ ಕಾರಕ ಯಾರು, ಯಾವ ರಾಶಿ ಅಥವಾ ಆ ರಾಶಿಯ ಅಧಿಪತಿ ಯಾರು, ಜೊತೆಗೆ ಯಾವ ಯುತಿಯ ಜೊತೆಯಲ್ಲಿ ಈ ದಶಾನಾಥ ಇದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೈಸರ್ಗಿಕ ಅಶುಭ ಗ್ರಹದ ದಶೆ ಏನಾದರೂ ನಡೀತಾ ಇದ್ರೆ ಆ ದಶದ ಅಧಿಪತಿ ಕೇಂದ್ರದಲ್ಲಿ ಅಥವಾ ಕೋನದಲ್ಲಿ ಇದ್ದಾಗ ಶುಭ ಫಲಗಳು ಸಿಕ್ಕತ್ತೆ. ಇಲ್ಲ ಅಂದರೆ ಅವರಿಗೆ ಕೆಟ್ಟ ಭಾವದಲ್ಲಿ ಅಶುಭ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಇಲ್ಲಿ ಪ್ರತಿಯೊಂದು ಗ್ರಹವೂ ಕೂಡ ತನ್ನ ಕಾರಕತ್ವದ ಅನುಸಾರವಾಗಿ ಫಲವನ್ನು ಕೊಡುವಂಥದ್ದು. ಉದಾಹರಣೆಗೆ ಇಲ್ಲಿ ಜಾತಕದಲ್ಲಿ ರವಿ ಚೆನ್ನಾಗಿದ್ದರೆ ರವಿ ದಶೆ ನಡೆದಾಗ ಆ ಜಾತಕರ ತಂದೆಗೆ ಶುಭ ಫಲ ಸಿಕ್ಕತ್ತೆ.
ಅದೇ ಅಶುಭ ಆಗಿದ್ದರೆ ಆ ತಂದೆ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿನೇ ಈ ದಶಾಭುಕ್ತಿ ಅನ್ನುವಂಥದ್ದು ಪ್ರತಿ ಜಾತಕದಲ್ಲೂ ಬಹಳ ವಿಶೇಷವಾಗಿ ನಾವು ನೋಡಬೇಕಾಗಿರುವಂಥದ್ದು. ಅದರಲ್ಲೂ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಜವಾಬ್ದಾರಿ ಈ ಮಹಾದಶೆಗೆ ಇರುವಂಥದ್ದು. ಹಾಗಾಗಿನೇ ಈ ದಶೆ ಅವಧಿಯಲ್ಲಿ ಕೆಲವೊಂದು ಸರಳವಾದ ಪರಿಹಾರಗಳನ್ನು ನಾವು ಮಾಡಿದಾಗ ಮಾತ್ರ ಅಲ್ಲಿ ಆ ದಶೆಯ ಅಧಿಪತಿಯನ್ನು ನಾವು ಒಲಿಸ್ಕೊಳ್ಬೋದು. ಇದರಿಂದ ಉತ್ತಮ ಫಲಗಳು ಸಿಕ್ಕಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ರೀತಿಯಲ್ಲಿ ಅತ್ಯಂತ ಸರಳವಾದಂತಹ ಪರಿಹಾರಗಳು ಯಾವುದು ಅಂತ ಹೇಳಿದ್ರೆ, ಈಗ ರವಿ ಮಹಾದಶೆ ನಡೀತಾ ಇದೆ. ಇಲ್ಲಿ ಸಾಮಾನ್ಯವಾಗಿ ತಲೆನೋವು ಬರುವಂತಹ ಸಾಧ್ಯತೆ, ಯಾಕೆಂದ್ರೆ ರವಿ ಈ ತಲೆಯ ಭಾಗವನ್ನ ಪ್ರತಿನಿಧಿಸುವಂಥವನು. ಅಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕೆಲಸಗಳಿದ್ರೆ ಅದನ್ನ ಬೇಗ ಮಾಡಿ ಮುಗಿಸ್ಬೇಕು. ಯಾವುದಾದ್ರೂ ಟ್ಯಾಕ್ಸ್ ಕಟ್ಟುವಂಥದ್ದು, ದಂಡ ತೆರೆಯುವಂಥದ್ದು ಏನಾದರೂ ಇದ್ರೆ ಅದನ್ನ ನಿಗದಿತ ಅವಧಿಯೊಳಗೆ ಮಾಡಿದ್ರೆ ಅಲ್ಲಿ ರವಿ ಸುಪ್ರೀತನಾಗ್ತಾನೆ. ಇನ್ನು ಚಂದ್ರ ಮಹಾದಶೆ ಆ ಸಂಬಂಧದಲ್ಲಿ ಯಾವುದೇ ರೀತಿಯ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಬಿರುಕುಗಳು ಉಂಟಾಗುವಂಥದ್ದಿರುತ್ತೆ, ಸಂಬಂಧಗಳು ಹಳ್ಳ ಹಿಡಿಯುತ್ತೆ. ಅಂತಹ ಸಂದರ್ಭದಲ್ಲಿ ಶೀತ, ನೆಗಡಿ, ಕೆಮ್ಮು ಇತ್ಯಾದಿ ಬಾಧೆಗಳು ಕಾಡಬಹುದು. ಆಗ ನೀವು ಸಮುದ್ರ ದಂಡೆಗೆ ಹೋಗಿ ಒಂದು ಅರ್ಧ ಗಂಟೆ ಕುಳಿತುಕೊಳ್ಬೇಕು. ಅದರಲ್ಲೂ ಸೋಮವಾರದ ದಿನ ನೀವು ಕುಳಿತರೆ ಅಲ್ಲಿ ಚಂದ್ರನನ್ನು ಸುಪ್ರೀತಗೊಳಿಸಿದಂತಾಗತ್ತೆ. ಇನ್ನು ಕುಜ ಮಹಾದಶೆ ಬಹಳ ವಿಶೇಷವಾಗಿ ಈ ಜಗಳಗಳನ್ನು, ಸ್ಪರ್ಧೆಗಳನ್ನು, ಕೋರ್ಟು ಕಚೇರಿ ಇತ್ಯಾದಿ ಆಗುವಂತಹ ಸಾಧ್ಯತೆಯನ್ನು ಜಾಸ್ತಿ ತರುತ್ತೆ. ಅದರಲ್ಲೂ ಆಕ್ಸಿಡೆಂಟ್ ಆಗುವಂಥದ್ದು, ಇಂಜುರೀಸ್ ಆಗುವಂಥದ್ದು, ಹಾಗೆ ರಕ್ತ ಸಂಬಂಧಿತವಾದಂತಹ ಅವಘಡಗಳು ಆಗುವಂಥದ್ದು ಇದೆ ಈ ಕುಜ ಮಹಾದಶೆಯ ಸಂದರ್ಭದಲ್ಲಿ. ಆಗ ಮಂಗಳವಾರ ನೀವು ಸಾಧ್ಯವಾದಷ್ಟು ಹೆಚ್ಚು ಜನರಿಂದ ತಲಾ 1 ರೂಪಾಯಿಯನ್ನು ಕಲೆಕ್ಟ್ ಮಾಡಿ ಅದಕ್ಕೆ ನಿಮ್ಮದೇ ಸ್ವಲ್ಪ ಹಣವನ್ನು ಸೇರಿಸಿ ದಾನವನ್ನು ಮಾಡಿದ್ರೆ ಅಲ್ಲಿ ಕುಜನನ್ನ ಸುಪ್ರೀತಗೊಳಿಸಬಹುದು. ಇನ್ನು ಬುಧ ಮಹಾದಶೆಯ ಸಂದರ್ಭದಲ್ಲಿ ಸಾಲದ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ಚರ್ಮದ ಕಿರಿಕಿರಿಗಳು ಇರುತ್ತೆ. ಎಲ್ಲೋ ಒಂದು ಕಡೆ ಈ ಚರ್ಮದ ಅಲರ್ಜಿಗಳು ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ. ಆಗ ಬಿಸ್ನೆಸ್ ಅಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಕಚೇರಿಗಳ ಬಳಿ ಹೋಗಿ ಅಲ್ಲಿ ಅನಕ್ಷರಸ್ಥರು ಯಾರಿದ್ದಾರೆ ಅಂಥವ್ರಿಗೆ ಅರ್ಜಿಗಳನ್ನು ಭರ್ತಿ ಮಾಡಿ ಕೊಡುವಂಥದ್ದನ್ನು ಮಾಡಬೇಕು. ಈಗ ಬ್ಯಾಂಕಲ್ಲಿ ಕೆಲವರಿಗೆ ಚೆಕ್ಕನ್ನು ಬರೆಯಕ್ಕೆ ಬರಲ್ಲ, ಅಂಥವ್ರಿಗೂ ಕೂಡ ಸಹಾಯ ಮಾಡಬೇಕು. ಆಗ ಈ ಬುಧನನ್ನು ನಾವು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗುರು ಮಹಾದಶೆಯ ಸಂದರ್ಭದಲ್ಲಿ ನಮಗೆ ಉದ್ಯೋಗಸ್ಥರಿಗೆ ವರ್ಗಾವಣೆ ಆಗಬಹುದು, ಅಥವಾ ಹೊಸ ಕೆಲಸ ಸಿಕ್ಕಬಹುದು, ಮಗನ ಮದುವೆ ಆಗುವಂಥದ್ದು, ಇಲ್ಲ ಸಂತಾನ ಆಗುವಂತಹ ಸಮಯ, ಇಲ್ಲ ಯಾವುದೇ ರೀತಿಯ ಧನ ಲಾಭ ಉಂಟಾಗುವಂತಹ ಸಂದರ್ಭ ಇರುತ್ತೆ. ಆಗ ಅತ್ಯುತ್ತಮವಾದಂತಹ ಈ ಘಟನೆಗಳು ನಡೀತಾ ಇದ್ದಾಗ ನೀವು ಆಲದ ಗಿಡವನ್ನ ನೆಡಬೇಕು. ಹಾಗೆ ತೆಂಗಿನ ಮರವನ್ನ ಬೆಳೆಸೋದ್ರಿಂದ ಕೂಡ ಇಲ್ಲಿ ಗುರುವಿನ ಅನುಗ್ರಹ ಉಂಟಾಗುತ್ತೆ. ಇನ್ನು ಶುಕ್ರ ಮಹಾದಶೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜನ ಮೋಹದ ಬಲೆಯಲ್ಲಿ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ಕೆಲವೊಮ್ಮೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಿಕ್ಕಿದ್ರೆ ಈ ಮೋಹ, ಪ್ರೀತಿ, ಪ್ರೇಮದ ವಿಚಾರದಲ್ಲಿ ತುಂಬ ಹಿನ್ನಡೆ ಉಂಟಾಗುವಂಥದ್ದಿರುತ್ತೆ. ಹಾಗೆ ಮೋಸ ಆಗುವಂಥದ್ದು, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಸಂದರ್ಭಗಳು ಬರ್ಬೋದು. ಹಾಗಾಗಿನೇ ಈ ಶುಕ್ರ ಮಹಾದಶೆಯ ಸಂದರ್ಭದಲ್ಲಿ ಶುಕ್ರನನ್ನ ನಾವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸ್ನಾನ ಮಾಡುವಂತಹ ನೀರಿನಲ್ಲಿ 1 ಚಮಚದಷ್ಟು ಮೊಸರನ್ನ ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ, ಮತ್ತೆ ನಿಮ್ಮ ಪತಿಗಾಗ್ಲಿ ಪತ್ನಿಗಾಗ್ಲಿ ದಿಢೀರಾಗಿ ಒಂದು ಗಿಫ್ಟ್ ಅನ್ನು ಕೊಡೋದ್ರಿಂದ ಶುಕ್ರನನ್ನ ಒಲಿಸ್ಕೊಳ್ಬಹುದು. ಇನ್ನು ಶನಿಯ ಮಹಾದಶೆ ಯಾರಿಗಾದ್ರೂ ನಡೀತಾ ಇದ್ರೆ ಆ ಸಂದರ್ಭ ಪರೀಕ್ಷೆಯ ಸಮಯ ಅವರಿಗೆ, ಅದರಲ್ಲೂ ಕೆಲವರಿಗೆ ಸೇವೆ ಮಾಡಬೇಕಾಗಿರುವಂತಹ ಸಂದರ್ಭ. ಹಾಗಾಗಿ ಶನಿಯಿಂದ ಸ್ವಲ್ಪ ಸಂಕಷ್ಟಗಳು ಉಂಟಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪರಿಚಿತ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥದ್ದು, ಹಾಗೆ ಅನಾರೋಗ್ಯ ಪೀಡಿತರಿಗೆ ಸ್ವಲ್ಪ ಔಷಧಿಗಳನ್ನ ಕೊಂಡು ಕೊಡುವಂಥದ್ದು, ಇದನ್ನ ಮಾಡೋದ್ರಿಂದ ಶನಿಯ ಬಲವನ್ನು ಗಳಿಸ್ಕೊಳ್ಬಹುದು. ಇನ್ನು ರಾಹು ಮಹಾದಶೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ವ್ಯಕ್ತಿಗಳು ಚಟಕ್ಕೆ ದಾಸರಾಗ್ತಾರೆ, ಯಾವುದೋ ಒಂದು ಕೆಟ್ಟ ಹವ್ಯಾಸವನ್ನ ಬೆಳೆಸ್ಕೊಳ್ಳುವಂಥದ್ದು ಇದೆ. ಆ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಅವರಿಗೆ ನಷ್ಟ ಉಂಟಾಗುವಂಥದ್ದಿದೆ. ಒಟ್ಟಾರೆ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಆಸೆ ತುಂಬಿ ಮೋಸ ಆಗುವಂಥದ್ದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಣ್ಣಿನ ಹಣತೆಯಲ್ಲಿ 7 ಬಣ್ಣದ ದಾರವನ್ನು ಕೂಡಿಸಿ ದೀಪವನ್ನ ಬೆಳಗಿಸಿದ್ರೆ, ಅದರಲ್ಲೂ ಆಲದ ಮರದ ಬುಡದಲ್ಲಿ ಇಂತಹ ದೀಪವನ್ನ ಹಣತೆಯಿಂದ ಹಚ್ಚಿದ್ರೆ ಅಲ್ಲಿ ರಾಹುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೇತು ಮಹಾದಶೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕೋರ್ಟು ಕಚೇರಿ, ಜೈಲು, ಆರೋಗ್ಯ ಇತ್ಯಾದಿ ಕಿರಿಕಿರಿಗಳು ಆಗುವಂತಹ ಸಂದರ್ಭ. ಆಗ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಕಾನೂನಿನ ಸಮಸ್ಯೆಗಳು ಬರ್ತಾ ಇರುತ್ತೆ.
ಅದಕ್ಕಾಗಿಯೇ ಈ ಕೇತುವನ್ನ ನಾವು ಸರಿಪಡಿಸ್ಕೊಳ್ಬೇಕು. ಬೀದಿ ನಾಯಿಗಳಿಗೆ ಬ್ರೆಡ್ ಅಥವಾ ಬಿಸ್ಕೆಟ್ ಅನ್ನ ಆಹಾರವನ್ನ ನೀಡ್ತಾ ಇರಬೇಕು. ಸಾಧ್ಯವಾದ್ರೆ ಉಚ್ಚಿಷ್ಟ ಗಣಪತಿಯ ಸಾಧನೆಯನ್ನ ಮಾಡಿ ಆರಾಧನೆಯನ್ನ ಮಾಡ್ತಾ ಇದ್ರೆ ಮನೆಯಲ್ಲಿ ಕೇಸರಿ ಬಣ್ಣದ ಗಣಪತಿಯನ್ನ ತಂದಿಟ್ಕೊಂಡ್ರೆ ಈ ಕೇತು ಗ್ರಹವನ್ನ ಬಲಪಡಿಸ್ಕೊಳ್ಬಹುದು. ಹಾಗಾಗಿ ಬಂಧುಗಳೇ, ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಕೆಲವೊಂದು ದಶಾ ಸಂದರ್ಭದಲ್ಲಿ ಆಗುವಂತಹ ಅನಾಹುತಗಳಿಗೆ, ಅವಘಡಗಳಿಗೆ ಸರಳವಾಗಿ ಸೂಕ್ತವಾಗಿ ಹೇಗೆ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅನ್ನುವಂಥ ವಿಚಾರ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆರೋಗ್ಯ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ನಾವು ದಶಾಭುಕ್ತಿಯನ್ನ ಒಬ್ಬರ ಜಾತಕದಲ್ಲಿ ಗಮನಿಸಿದಾಗ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಾವಾಗ ಯಾವ ರೀತಿಯ ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ಗುರುತಿಸಬಹುದು. ಅದರಲ್ಲೂ ಸಣ್ಣ ಮಕ್ಕಳಲ್ಲಿ ಅವರ ಓದು ಬರಹದಲ್ಲಿ ಅವರ ಅಭಿರುಚಿಯಲ್ಲಿ ಆಗುವಂತಹ ಬದಲಾವಣೆಗಳು ಯಾವ್ಯಾವುದು, ಇಲ್ಲೂ ಕೂಡ ಅವರಿಗೆ ಸಿಕ್ಕುವಂತಹ ಗೌರವ ಮನ್ನಣೆ ಹೇಗಿರುತ್ತೆ, ಒಟ್ಟಾರೆ ಈ ವ್ಯಕ್ತಿಯ ವ್ಯಕ್ತಿತ್ವದಿಂದ ಹಿಡಿದು ಸುಖ ಅಸುಖ, ಈ ಸಮೃದ್ಧಿಯ ನಾಶ ಆಗುವಂಥದ್ದು ಅಥವಾ ಇದರಿಂದಲೇ ಲಾಭ ಆಗುವಂಥದ್ದು, ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿಯಲ್ಲಿ ಅವರು ಬಳಲ್ತಾ ಇರ್ತಾರೆ, ಜೀವಿತ ಕಾಲದ ಉತ್ಕರ್ಷೆ ಯಾವಾಗಿರುತ್ತೆ, ಅಪಕರ್ಷೆ ಯಾವಾಗಿರುತ್ತೆ, ಅವರ ಪತನ ಹೇಗಾಗತ್ತೆ, ಯಾವಾಗ ಆಗತ್ತೆ, ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಈ ದಶಾ ಕಾಲದಲ್ಲಿ, ಮಹಾದಶಾ ಕಾಲದಲ್ಲಿ, ಭುಕ್ತಿಯ ಕಾಲದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಆ ಮನುಷ್ಯನ ಜಾತಕ ಅವನು ಈ ಜನ್ಮದಲ್ಲಿ ಅನುಭವಿಸಬೇಕಾದಂತಹ ಕರ್ಮಗಳನ್ನ ತೋರಿಸಿದ್ರೆ ಈ ದಶಾಭುಕ್ತಿಗಳು ಅದರ ಕಾಲವನ್ನು ತಿಳಿಸುತ್ತೆ. ಹಾಗಾಗಿ ವ್ಯಕ್ತಿಯ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಘಟ್ಟ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ದಶಾಭುಕ್ತಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಮಕ್ಕಳಲ್ಲಿ ಶಿಕ್ಷಣ ಹೇಗಿರುತ್ತೆ, ಯಾವಾಗ ಉದ್ಯೋಗ ಸಿಕ್ಕತ್ತೆ, ಯಾವಾಗ ವಿವಾಹ ಆಗತ್ತೆ, ಯಾವಾಗ ಸಂತಾನ ಆಗತ್ತೆ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಈ ದಶಾಭುಕ್ತಿಯಿಂದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಪ್ರತಿಯೊಂದು ದಶಾದಲ್ಲಿಯೂ ಕೂಡ ಜೀವನದಲ್ಲಿ ಆ ದಶಾಧಿಪತಿಯ ಛಾಯೆ ಇದ್ದೇ ಇರುತ್ತೆ. ಅವನು ಜಾತಕದಲ್ಲಿ ಯಾವ ಭಾವದಲ್ಲಿ ಯಾರ ಜೊತೆ ಇದ್ದಾನೆ, ಯಾರ ದೃಷ್ಟಿ ಅವನ ಮೇಲಿದೆ, ಅವನು ಯಾವ ಭಾವದ ಅಧಿಪತಿ, ಹೇಗೆ ಪ್ರತಿಯೊಂದು ಅಂಶವೂ ಕೂಡ ಈ ದಶಾ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತೆ. ಇಲ್ಲಿ ದಶಾಧಿಪತಿ ಹಾಗೆ ಭುಕ್ತಿಯ ಅಧಿಪತಿ ಇವರಿಬ್ಬರ ಸಂಬಂಧ ಕೂಡಿ ಜೀವನದಲ್ಲಿ ಬರುವಂತಹ ಘಟನೆಗಳನ್ನು ಇದು ತೋರಿಸುತ್ತೆ. ಹಾಗಾಗಿ ನಾವು ಈ ದಶಾ ಭುಕ್ತಿ ಅಥವಾ ಅಂತರ್ಭುಕ್ತಿ ಅಂತರ್ದಶೆ ಏನಿದೆ ಇದನ್ನ ಬಹಳ ವಿಶೇಷವಾಗಿ ನಾವು ಗಮನಿಸಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಾವು ಜಾತಕವನ್ನು ನೋಡುವಾಗ ಈ ದಶೆ ಅಂತರ್ದಶೆ ಇದನ್ನು ನೋಡಿ ವಿಶ್ಲೇಷಣೆ ಮಾಡುವಂಥದ್ದು ಇದೆ. ಇಲ್ಲಿ ಜೀವನದ ಉದ್ದಕ್ಕೂ ಕೂಡ ದಶೆ ಮತ್ತು ಅಂತರ್ದಶೆ ಬದಲಾವಣೆ ಆಗ್ತಾ ಇರುತ್ತೆ. ಯಾವ ದಶೆ ಯಾವ ಭುಕ್ತಿಯ ಅವಧಿ ಲಾಭಕರವಾಗಿರುತ್ತೆ, ಯಾವ ದಶೆ ಅಥವಾ ಯಾವ ಭುಕ್ತಿಯ ಅವಧಿ ತುಂಬ ಅಪಾಯಕಾರಿಯಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಅತಿ ಅವಶ್ಯಕ. ಇಲ್ಲಿ ಯಾವ ಆಧಾರದ ಮೇಲೆ ದಶೆ ಮತ್ತು ಭುಕ್ತಿಯ ಅವಧಿ ಲಾಭ ಅಥವಾ ಹಾನಿಕರ ಅನ್ನುವಂಥದ್ರ ಬಗ್ಗೆ ಸ್ವಲ್ಪನಾದರೂ ನಾವು ಮೊದಲೇ ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಈ ದಶೆ ಮತ್ತು ಭುಕ್ತಿ ನಮಗೆ ಅನಾನುಕೂಲಕರವಾಗಿರುವಂತಹ ಫಲಿತಾಂಶಗಳನ್ನು ತರ್ತಾ ಇದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಪರಿಹಾರ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈಗಾಗಲೇ ಹೇಳಿರುವಂತಹ ರೀತಿಯಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ, ಅದು ಯಾವಾಗ ಕೊನೆ ಆಗುತ್ತೆ, ಅದರಿಂದ ಬರುವಂತಹ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ನೀವೇ ನಿಷ್ಕರ್ಷೆ ಮಾಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಮುಂದಿನ ಬದುಕಿನಲ್ಲಿ ನೀವು ತೆಗೆದುಕೊಳ್ಳಬೇಕಾದಂಥ ನಿರ್ಧಾರಗಳನ್ನು ಈ ದಶಾ ಮತ್ತು ಭುಕ್ತಿಯ ಆಧಾರದ ಮೇಲೆ ತೆಗೆದುಕೊಂಡ್ರೆ ತುಂಬ ಉತ್ತಮ. ಯಾಕೆಂದರೆ ಯಾವ ಸಮಯದಲ್ಲಿ ನಿಮಗೆ ಯಾವ ರೀತಿಯ ಅನುಕೂಲತೆಗಳು ಒದಗತ್ತೆ, ಯಾವ ಗ್ರಹದಿಂದ ಒದಗತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೋದು. ಜೊತೆಗೆ ಯಾವ ಗ್ರಹ ನಿಮಗೆ ಅನಾನುಕೂಲವನ್ನು ತರುತ್ತೆ, ಯಾವ ಸಮಯದಲ್ಲಿ ತರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಈ ಮಹಾದಶೆ, ಈ ಭುಕ್ತಿ ಅಥವಾ ಈ ಅಂತರ್ದಶೆ ಏನಿದೆ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸುವಂಥದ್ದು ಉತ್ತಮ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದು. ಹಾಗೆ ಒಂದು ಸಾಮಾನ್ಯ ಕೆಲಸವನ್ನು ಕೂಡ ತುಂಬ ಮುತುವರ್ಜಿಯಿಂದ ನೀವು ಆರಂಭ ಮಾಡುವಂಥದ್ದು ಇದೆ.
ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರದಲ್ಲಿ, ಯಾವುದೇ ಒಂದು ವ್ಯಾಪಾರದಲ್ಲಿ ನಿಮಗೆ ಹೊಸತನ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನ ನೀವು ನೋವನ್ನು ಉಂಡರೆ ಮುಂದೆ ಉತ್ತಮ ಫಲ ಇದೆ ಅನ್ನುವಂಥ ವಿಚಾರ ಏನಿದೆ ಅದು ಪ್ರಾಕ್ಟಿಕಲ್ಲಾಗಿ ಗೊತ್ತಾಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸಂಯಮ ಈ ದಿನ ತುಂಬ ಒಟ್ಟಾಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿಯೇ ಬಹಳ ಧೈರ್ಯದಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವ್ಯವಹಾರದಲ್ಲಿ ನೀವು ಮಾಡುವಂಥ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಗಣ್ಯರ ಭೇಟಿ, ಪ್ರಮುಖರ ಭೇಟಿ ಸಮಸ್ಯೆಯೊಂದನ್ನು ಬಗೆಹರಿಸಲಿಕ್ಕೆ ಈ ದಿನ ಕಾರಣವಾಗುತ್ತೆ. ಹಾಗಾಗಿ ಆ ಭೇಟಿಯ ಸಂದರ್ಭದಲ್ಲಿ ನೀವು ಆಡುವಂಥ ಮಾತು, ನಿಮ್ಮ ಒಂದು ಕಳಕಳಿ ಬಹಳ ವಿಶೇಷವಾಗಿ ಅವರಿಗೆ ತಲುಪುವಂಥದ್ದು. ಹಾಗಾಗಿ ಕಮ್ಯುನಿಕೇಷನ್ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಹಿರಿಯರ ವಾತ್ಸಲ್ಯ, ಅವರ ಸಹಕಾರ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಕುಟುಂಬಸ್ಥರ ಒಂದು ಉತ್ತಮವಾದಂಥ ಸಪೋರ್ಟ್ ಈ ದಿನ ನಿಮ್ಗೆ ಇರೋದರಿಂದ ಎಂಥ ಕೆಲಸವನ್ನಾದರೂ ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರದಲ್ಲಿ ನಿಮಗೆ ಹತಾಶೆ ಉಂಟಾಗುವಂಥದ್ದಿದೆ. ಎಲ್ಲ ಒಂದು ಕಡೆ ಬೇಸರ, ಜಿಗುಪ್ಸೆ ಬರಬಹುದು. ಆದರೂ ಕೂಡ ಈ ದಿನದ ಒಟ್ಟಾರೆ ಫಲಿತಾಂಶವನ್ನು ನೋಡಿದಾಗ ನಿಮಗೆ ಸಂತೋಷದ ಕ್ಷಣಗಳೇ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಸಂಯಮದಿಂದ ಇರಬೇಕಾಗತ್ತೆ. ತುಂಬ ತಾಳ್ಮೆ ಬೇಕು. ಈ ದಿನ ಏನಾದರೂ ಆತುರದಿಂದ ಕೆಲಸ ಮಾಡಿದ್ರೆ, ತಾಳ್ಮೆಗೆಟ್ಟು ಕೆಲಸ ಮಾಡಿದ್ರೆ ಭಾರಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಬೇರೆಯವರ ಜೊತೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ವಾದ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಹಾಗಾಗಿ ಮಾತು ಗೊತ್ತಿದೆ ಅಂತ ಹೇಳಿ ಮಾತಾಡುವಂಥದ್ದಾಗಲಿ, ನಿಮ್ಮ ಅಭಿಪ್ರಾಯ ಈ ದಿನ ವ್ಯಕ್ತಪಡಿಸಲೇಬೇಕು ಅನ್ನುವಂಥ ಒಂದು ಸ್ಪರ್ಧೆಯಲ್ಲಿ ಅಭಿಪ್ರಾಯವನ್ನು ಹೇಳುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ತಟಸ್ಥವಾಗಿದ್ದುಬಿಡಿ, ಸ್ವಲ್ಪ ಮೌನವಾಗಿದ್ದುಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಕುಟುಂಬದ ವಾತಾವರಣ ಸ್ವಲ್ಪ ಉದ್ವಿಗ್ನವಾಗಿ ಇರುತ್ತೆ. ಎಲ್ಲೋ ಒಂದು ಕಡೆ ಯಾರೋ ಮಾಡುವಂಥ ಒಂದು ತಪ್ಪಿಗೆ ಈ ದಿನ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಪಡುವಂತಾಗತ್ತೆ. ಹಾಗಾಗಿ ಈ ದಿನ ಎಲ್ಲರಿಗೆ ಆದದ್ದು ನಿಮಗೂ ಆಯಿತು ಅಂತ ಹೇಳಿ ಸುಮ್ಮನೆ ಇರೋ ಹಾಗಿಲ್ಲ. ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಈ ದಿನ ಸಿಕ್ಕುವಂಥದ್ದು, ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳು, ತಪ್ಪು ತಿಳುವಳಿಕೆಗಳು ಬಹಳ ವಿಶೇಷವಾಗಿ ಬರುವಂಥದ್ದು. ಹಾಗಾಗಿ ನೀವು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಿದ್ರೂ ಅದರಿಂದ ಏನೋ ಒಂದು ಸಣ್ಣ ಅಪವಾದವಾದರೂ ಕೂಡ ಬರುವಂಥದ್ದಿರುತ್ತೆ. ಹಾಗೆ ಈ ಯಶಸ್ಸಿನಿಂದ ಮೈ ಮರಿಬಾರ್ದು ಈ ದಿನದಲ್ಲಿ. ಯಾಕೆಂದರೆ ಆಗೊಮ್ಮೆ ಈಗೊಮ್ಮೆ ನಿಮಗೆ ಈ ದಿನ ಯಶಸ್ಸು ಅತ್ಯಂತ ಮಹತ್ತರ ಪಾತ್ರವನ್ನು ವಹಿಸುತ್ತೆ ನಿಮಗೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಎಲ್ಲ ಕೆಲಸ ಕಾರ್ಯಗಳೂ ಕೂಡ ಸಮಯಕ್ಕೆ ಸರಿಯಾದಂಥ ಒಂದು ಪಾಠವನ್ನು ನಿಮಗೆ ಕಲಿಸುವಂಥದ್ದು. ಹಾಗಾಗಿನೇ ಅನುಭವ ಬಹಳ ಮುಖ್ಯ. ಅದು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿರಬೇಕು ಅಂತ ಅನುಭವಗಳು ಈ ದಿನ ಕೂಡ ಅಂಥ ಅನುಭವ ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ದೇಹಕ್ಕೆ ಒಂದು ಆಯಾಸ ಆಗಬಹುದು, ಸ್ವಲ್ಪ ವಿಶ್ರಾಂತಿಯ ಅಗತ್ಯತೆ ಇದೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಲವಲವಿಕೆಯಿಂದ ಇರುವಂಥ ದಿನ. ತುಂಬ ಚಟುವಟಿಕೆಯಿಂದ ಇರ್ತೀರಿ. ಅದರಲ್ಲೂ ಲಭ್ಯ ಇರುವಂಥ ಅವಕಾಶ ಕಡಿಮೆ ಸಮಯ, ಅದರಲ್ಲೇ ನಿಮ್ಮ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಪೂರೈಸಿ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಈ ದಿನ ಎಲ್ಲರಿಂದ ಒಂದು ರೀತಿಯ ಒಳ್ಳೆಯ ಮಾತುಗಳನ್ನು ಕೇಳ್ತೀರಿ. ಅಷ್ಟೇ ಆಕರ್ಷಣೀಯವಾಗಿರುವಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಹಾಗೆ ಈ ದಿನ ಕುಟುಂಬ ಸದಸ್ಯರು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಒತ್ತಾಸೆಯಾಗಿ ನಿಲ್ಲೋ ಸಾಧ್ಯತೆ ಇದೆ. ನಿಮಗೆ 100ಕ್ಕೆ 100ರಷ್ಟು ಒಂದು ಕಂಪ್ಲೀಟ್ ಸಪೋರ್ಟನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಭಾರಿ ಅನುಕೂಲ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನವನ್ನು ಕೂಡ ನೀವು ಕೊಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಈ ದಿನ ಗಮನ ಹರಿಸುವಂಥದ್ದು ತುಂಬ ಉತ್ತಮ.
ಇನ್ನು ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಸುಲಭವಾಗಿ ಯಾವುದೋ ಒಂದು ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಬಹಳ ಬೇಗ ನಿಮಗೆ ಫಲಿತಾಂಶ ಸಿಕ್ಕೋದ್ರಿಂದ ಮತ್ತೆ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅನ್ನೋಂಥ ಉತ್ಸಾಹ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಮಾತನ್ನು ಕೂಡ ಕೇಳಬೇಕಾಗಬಹುದು. ಆದರೂ ನಿಮಗೆ ಬೇರೆಯ ಸೇವೆ ಮಾಡುವಂಥದ್ದೇ ಮನಸ್ಸಿಗೆ ಸಮಾಧಾನ ತರುವಂಥದ್ದು. ಹಾಗೆ ಈ ದಿನ ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗುವಂಥ ಕೆಲಸ ನಿಮ್ಮಿಂದ ಆಗುತ್ತೆ. ಹಾಗಾಗಿ ಆ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗುವಂಥದ್ದು ಮನಸ್ಸಿಗೆ ಸಮಾಧಾನ ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಒಳ್ಳೆಯ ವ್ಯವಹಾರದ ಆಲೋಚನೆಗಳು ಸಿಕ್ಕತ್ತೆ. ಮನಸ್ಸು ಬಹಳ ತಿಳಿಯಾಗಿದೆ. ಹಾಗಾಗಿನೇ ಹೊಸ ಆಲೋಚನೆಗಳ ಜೊತೆಗೆ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಹಳೆಯದರಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಅದಕ್ಕಾಗಿಯೇ ಬದಲಿ ಮಾರ್ಗವನ್ನು ಕಂಡುಹಿಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇನ್ನು ವ್ಯವಹಾರದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸುವಂಥ ಒಂದು ಧೈರ್ಯ ಇದೆ. ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ವ್ಯವಹಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ರಲ್ಲಿ ತುಂಬ ಯಶಸ್ವಿ ಆಗ್ತೀರಿ. ಹಾಗಾಗಿ 4 ಜನ ನಿಮ್ಮ ನಿರ್ಧಾರವನ್ನು ಕೇಳಿದಾಗಲೇ ಅವರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಪ್ರಬುದ್ಧವಾದಂತಹ ನಿರ್ಧಾರ ಇದಾಗಿರುತ್ತೆ. ಇನ್ನು ಈ ದಿನ ಹೊಸ ಸಾಲಗಳನ್ನು ಮಾಡುವಂಥ ಸಂದರ್ಭ ಬರ್ಬೋದು. ಆದರೆ ನಿಮ್ಮ ಇತಿ ಒಳಗೆ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ದೂರದ ಪ್ರಯಾಣದಿಂದ ನಿಮಗೆ ಸ್ವಲ್ಪ ಆಯಾಸ ಆಗ್ಬೋದು. ಆದರೂ ಕೂಡ ಪ್ರಯಾಣ ನಿಮಗೆ ಅನುಕೂಲವನ್ನು ತರೋದ್ರಿಂದಲೇ ಹೆಚ್ಚು ಪ್ರಯಾಣವನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಇನ್ನು ಈ ದಿನ ಎಲ್ಲ ಕೆಲಸಗಳೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುವಂಥದ್ದು ಇದೆ. ಇದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ತುಂಬ ಫೇವರಬಲ್ ಆಗಿ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಒಳ್ಳೆಯ ಅನುಭವ ಇದೆ, ಒಳ್ಳೆಯ ಒಂದು ಕಮ್ಯುನಿಕೇಷನ್ ಇದೆ. ಹಾಗಾಗಿ ನಿಮ್ಮ ಶ್ರಮ ಸಾರ್ಥಕ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಸಂಬಂಧಪಟ್ಟವರಲ್ಲಿ ನೀವು ಹೇಳಿಕೊಳ್ಳುವಂಥದ್ದು, ಹಾಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕದಾದಂಥ ಫಲ ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮಗೆ ಯಾವ ವಿಚಾರ ಆದಾಯ ತರ್ತಾ ಇದೆ, ಯಾವ ಒಂದು ಕೆಲಸ ನಿಮಗೆ ವರಮಾನವನ್ನು ತರ್ತಾ ಇದೆ ಅಂಥದ್ದರ ಪ್ರಯತ್ನವನ್ನು ಈ ದಿನ ಸ್ವಲ್ಪ ಹೆಚ್ಚಿಸಬೇಕಾಗತ್ತೆ, ಸ್ವಲ್ಪ ಅದನ್ನು ಎನ್ಲಾರ್ಜ್ ಮಾಡಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಉತ್ಸಾಹ ಇಮ್ಮಡಿಯಾಗುವುದರ ಜೊತೆಗೆ ಲಾಭದ ಪ್ರಮಾಣ ಕೂಡ ಸ್ವಲ್ಪ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ವರ್ಟಿಕಲ್ಲಾಗಿ ನೀವು ಆಲೋಚನೆ ಮಾಡಬೇಕು. ಹಾಗೆ ಹಾರಿಜಾಂಟಲ್ಲಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಇದು ಸ್ವಲ್ಪ ಟ್ರಿಕ್ಕಿಯಾಗಿರುವಂಥ ಕೆಲಸ. ಆದರೂ ಕೂಡ ನಿಮ್ಮ ಬುದ್ಧಿವಂತಿಕೆ, ನಿಮ್ಮಲ್ಲಿರುವಂಥ ಒಂದು ಮೇಧಾವಿತನ, ಧೈರ್ಯ, ಇದನ್ನು ನೀವು ಈ ದಿನ ಬಳಸ್ಕೊಂಡು ಒಂದು ಕೆಲಸವನ್ನು ಸಾಧನೆ ಮಾಡಬೇಕಾಗತ್ತೆ. ಹಾಗಾಗಿ ಅಂಥ ಎಲ್ಲ ಅನುಕೂಲತೆಗಳು ಈ ದಿನ ನಿಮಗೆ ಒದಗಿ ಬರುತ್ತೆ. ಧೈರ್ಯದಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಆ ಕೆಲಸಕ್ಕೆ ಕೈ ಹಾಕಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಈ ಆಧ್ಯಾತ್ಮಿಕ ಪ್ರಗತಿ ಬಹಳ ವಿಶೇಷವಾಗಿದೆ. ಅದರಲ್ಲೂ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಅನ್ನುವಂಥದ್ದು ಇರುತ್ತೆ. ಆದರೆ ಸಮಯದ ಅಭಾವದಿಂದ ಈ ದಿನ ಒಂದು ಆಸಕ್ತಿಯುತವಾಗಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಚಂಚಲವಾದಂತಹ ಮನಸ್ಸು, 10 ಕೆಲಸಗಳು ತಲೆಯಲ್ಲಿದೆ. ಅದನ್ನು ಯಾವುದನ್ನು ಹೇಗೆ ಮಾಡಬೇಕು, ಯಾವುದರಿಂದ ಲಾಭ ಇದೆ ನಷ್ಟ ಇದೆ, ಇಂಥ ತೀರ್ಮಾನಗಳು ಕೂಡ ನಿಮಗೆ ಈ ದಿನ ಸಾಧ್ಯ ಆಗಲ್ಲ. ಒಟ್ಟಾರೆ ಹೇಗೋ ಏನೋ ಕೆಲಸಗಳು ಆರಂಭ ಆಗಬೇಕು, ಮುಂದುವರಿಬೇಕು ಅನ್ನೋಂಥ ಒಂದು ಸಾಮಾನ್ಯೀಕರಣ ಇರುತ್ತೆ. ಜನರಲೈಸ್ ಮಾಡಿಬಿಡ್ತೀರಿ ಎಲ್ಲ ವಿಚಾರಗಳನ್ನು. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಸಾಮರಸ್ಯ ಇದ್ದರೂ ಕೂಡ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಈ ಕೋಲ್ಡ್ ವಾರ್ ನಡೆಯುವಂಥದ್ದು, ಶೀತಲ ಸಮರ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಳಿ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಕೂಡ ಈ ದಿನದಲ್ಲಿ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ಒಂದು ಆಸಕ್ತಿಯನ್ನು ಕೇಂದ್ರೀಕರಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇಂಟ್ರೆಸ್ಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ ಈ ದಿನದಲ್ಲಿ, ಏಕೆಂದರೆ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗಾಗಿಯೇ ಈ ದಿನದ ಕೆಲಸ ಕಾರ್ಯಗಳನ್ನು ಮತ್ತೆ ಮತ್ತೆ ಆರಂಭ ಮಾಡಬೇಕು ಅನ್ನುವಂಥ ಅನಿಸಿಕೆ ವ್ಯಕ್ತವಾಗುತ್ತೆ. ಇನ್ನು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಿಮಗೆ ತೃಪ್ತಿ ಸಿಕ್ಕಲ್ಲ. ಹಾಗಾಗಿ ಅತೃಪ್ತಿಯ ಭಾವದಿಂದಲೇ ಮತ್ತೆ ಮತ್ತೆ ಕೆಲಸಗಳ ಬಗ್ಗೆ ಗಮನ ಹರಿಸುವಂಥದ್ದು ಆಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೈಗೊಂಡ ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಗ್ರಹಗತಿಗಳು ನಿಮಗೆ ಸಪೋರ್ಟಿವ್ ಆಗಿಲ್ಲ. ಹಾಗೆ ನಿಮ್ಮ ಇಚ್ಛಾಶಕ್ತಿ ಏನಿದೆ, ನಿಮ್ಮ ವಿಲ್ ಪವರ್ ಏನಿದೆ, ಅದು ಕೂಡ ನಿಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ದಿನ ಸಾಮಾನ್ಯವಾದಂತಹ ಕೆಲಸಗಳನ್ನು ಮಾತ್ರ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ವಿಶೇಷವಾದ ಕೆಲಸಗಳನ್ನು ಈ ದಿನ ಆರಂಭ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಕಿರಿಕಿರಿಗಳು ಆಗುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಉತ್ತಮ ಅವಕಾಶ ಏನೋ ಈ ದಿನ ಸಿಕ್ಕತ್ತೆ. ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ, ಅದನ್ನು ಸೂಕ್ತವಾಗಿ ಬಳಸ್ಕೊಂಡ್ರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಬಹಳ ದಿನಗಳಿಂದ ನೀವು ಅಂದುಕೊಂಡಂಥ ಒಂದು ಕೆಲಸವನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಇದು ಮನಸ್ಸಿಗೆ ಸಮಾಧಾನ ತರುವಂಥದ್ದು. ಹಾಗೆ ದೇವಾಲಯ ದರ್ಶನ ಇರ್ಬೋದು, ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳು, ದಾನ ಧರ್ಮಾದಿಗಳು ಇತ್ಯಾದಿಗಳ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಒಲವು ಇದ್ದೇ ಇದೆ. ಈ ದಿನ ಅದಕ್ಕೆ ಒಂದು ವಿಶೇಷವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಅವಕಾಶ ಕೂಡ ಇದೆ. ಒಟ್ಟಾರೆ ಈ ದಿನ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅತ್ಯಂತ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ವ್ಯವಹಾರಗಳಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ದಿನ. ಹಾಗೆ ದೂರದ ಸಂಬಂಧಿಕರಾಗಲಿ ಅಥವಾ ಅಪರೂಪಕ್ಕೆ ಸಿಕ್ಕುವಂತಹ ಸ್ನೇಹಿತರಿಂದಲಾಗಲಿ ನಿಮಗೆ ಸಂಪೂರ್ಣವಾದ ಬೆಂಬಲ ಇದೆ. ಹಾಗೆ ಬೇರೆಯವರು ಎದುರಿಸುವಂತಹ ಸಮಸ್ಯೆಯನ್ನು ನೀವು ನಿಮ್ಮದೇ ಸಮಸ್ಯೆ ಅಂತ ಹೇಳಿ ಪರಿಭಾವಿಸುವಂಥದ್ದು, ಆ ಸಮಸ್ಯೆಯ ಒಂದು ಪರಿಹಾರಕ್ಕಾಗಿ ನೀವು ಈ ದಿನ ಸ್ವಲ್ಪ ಓಡಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಏನಾದರೂ ಈ ಆಸ್ತಿಯ ಸಂಬಂಧವಾಗಿ ವಿವಾದಗಳಿದ್ದರೆ ಅದು ಕೂಡ ಬಗೆಹರಿಯುವಂಥ ಒಂದು ಹಂತವನ್ನು ತಲುಪುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಕ್ಕತ್ತೆ. ಆದರೆ ಈ ದಿನ ನಿಮಗೆ ಸಿಕ್ಕುವಂಥ ಅವಕಾಶ ಯಾವ ರೀತಿಯಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋಂಥದ್ದನ್ನು ಕುತೂಹಲದಿಂದ ನೀವು ನೋಡಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಅನುಕೂಲಕರವಾದಂತಹ ಒಂದು ಫಲಿತಾಂಶ ಸಿಕ್ಕಿದ್ರೆ ಅದನ್ನೇ ಸ್ವಲ್ಪ ಕಾಲ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಪದೇ ಪದೇ ಉದ್ಯೋಗದ ಬದಲಾವಣೆ ಮಾಡುವಂಥದ್ದು ಅಷ್ಟೊಂದು ಸೂಕ್ತವಾಗಿ ಕಾಣಿಸ್ತಾ ಇಲ್ಲ. ಇನ್ನು ಈ ದಿನದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಅದು ಇಡೀ ಕುಟುಂಬಕ್ಕೆ ಒಂದು ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗಾಗಿ ನಿಮ್ಮ ಸ್ವಾರ್ಥತೆ ಈ ದಿನ ಇಲ್ಲ, ಆದರೂ ಕುಟುಂಬಕ್ಕಾಗಿ ಕೆಲಸ ಮಾಡ್ತೀರಿ, ಕುಟುಂಬದ ಒಂದು ಬೆಂಬಲವನ್ನು ಕೂಡ ಪಡ್ಕೊಳ್ತೀರಿ. ಇನ್ನು ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ. ಇದರಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ಯಾರಿಗಾದರೂ ಭರವಸೆಯನ್ನು ಕೊಡುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ, ನಿಮ್ಮ ಇತಿ ಮಿತಿಗಳನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಆಂಜನೇಯ ದರ್ಶನವನ್ನು ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಮೃದು ಸ್ವಭಾವ ಏನಿದೆ ಅದು ಜನರನ್ನು ಆಕರ್ಷಣೆ ಮಾಡುತ್ತೆ, ನಿಮ್ಮ ಮಾತು ಮೆಸ್ಮರೈಸ್ ಮಾಡುತ್ತೆ. ಹಾಗಾಗಿ ಕೆಲಸವನ್ನು ಗೆಲ್ಲಲಿಕ್ಕೆ ಈ ದಿನ ನಿಮಗೆ ತುಂಬ ಅವಕಾಶಗಳಿರುವಂಥದ್ದು. ಹಾಗಾಗಿ ನಿಮ್ಮ ಮೃದುವಾದಂತಹ ಮಾತು, ಸರಳವಾದಂತಹ ಒಂದು ನಡೆ ನುಡಿ, ಇದರಿಂದ ನೀವು ಹೆಚ್ಚು ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ
ನಂಬಿದವರೇ ಕೈ ಕೊಡುವಂಥ ಸಂದರ್ಭದಲ್ಲೂ ಕೂಡ ನೀವು ಅವರನ್ನೇ ಎಚ್ಚರಿಸುವಂಥದ್ದು ಇದೆ. ಹಾಗಾಗಿ ಗುರುಗಳಿಗೆ ಗುರುವಿನ ಸ್ಥಾನದಲ್ಲಿ ನೀವು ಇದ್ದು ಈ ದಿನ ಅಂಥ ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡುವಂಥದ್ದು ಇದೆ. ಇನ್ನು ಈ ದಿನ ಕರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಹಳ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಕರ್ಮ ಇರ್ಬೋದು, ನಿಮ್ಮ ಹಿಂದಿನ ಜನ್ಮ ಇರ್ಬೋದು, ಉದ್ಯೋಗದ ಬಗ್ಗೆ ಇತ್ಯಾದಿ ವಿಚಾರಗಳ ಬಗ್ಗೆ ನಿಮ್ಮ ಬಂಧು ಮಿತ್ರರ ವಲಯದಲ್ಲಿ ಚರ್ಚೆಗಳು ಆಗುವಂಥ ಸಂದರ್ಭ ಇದೆ. ಆದರೆ ಚರ್ಚೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಮಿತಿಯನ್ನು ದಾಟಬಾರದು, ನೋಡ್ಕೊಳ್ಳಿ. ಇನ್ನು ಈ ದಿನ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣ ಆದಾಗ ಮನಸ್ಸಿಗೆ ಸಮಾಧಾನ ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಳೆದು ಹೋಗಿರುವಂಥ ಘಟನೆಗಳನ್ನು ಮತ್ತೆ ಮತ್ತೆ ಸ್ಮರಿಸಿಕೊಳ್ಳುವಂಥದ್ದು, ಅದರ ಬಗ್ಗೆನೇ ಒಂದು ಮಾತುಕತೆ. ಎಲ್ಲ ಒಂದು ಕಡೆ ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದ ನಿಗಾ ಇದ್ದರೂ ಕೂಡ ಫಲಿತಾಂಶದ ಕಡೆಗೆ ತುಂಬ ಗಮನ ಇರುತ್ತೆ. ಹಾಗಾಗಿ ಈ ದಿನ ಅರ್ಧಂಬರ್ಧ ಕೆಲಸ ಆದರೂ ಕೂಡ ಫಲಿತಾಂಶಗಳು ಸಿಕ್ಕಲಿ ಅನ್ನುವಂಥ ಮನೋಭಾವ ಇರುತ್ತೆ. ಹಾಗೆ ಈ ದಿನದಲ್ಲಿ ಭೂಮಿಯನ್ನು, ವಾಹನವನ್ನು, ಚಿನ್ನ, ಬೆಳ್ಳಿ, ಒಡವೆ, ವಸ್ತ್ರ ಇತ್ಯಾದಿಗಳನ್ನು ಖರೀದಿಸಿ ಮಾಡುವಂಥ ಯೋಗ ಕೂಡ ಇದೆ. ಆದರೆ ಅವಕಾಶ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ನೋಡಿಕೊಂಡು ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಯಾವುದೇ ಒಂದು ಸಮಸ್ಯೆಯನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಉಗುರಿನಿಂದ ಹೋಗುವಂಥ ಸಮಸ್ಯೆಗಳು ಕೆಲವಿದೆ, ಅದನ್ನು ನೀವು ಉಪೇಕ್ಷೆ ಮಾಡಿದ್ರೆ ನಾಳೆ ದುಬಾರಿಯಾದ ಒಂದು ನಷ್ಟವನ್ನು ತುಂಬಬೇಕಾಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ಮುಂದೆ ಸಾಗಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ನಿಂತಲ್ಲೇ ನಿಲ್ಲುವಂಥದ್ದಿರುತ್ತೆ. ಒಂದು ವೇಳೆ ಪ್ರಯತ್ನಪೂರ್ವಕವಾಗಿ ಮುಂದುವರಿಸಿದ್ರೂ ಕೂಡ ಅದು ನಿಮಗೆ ಸಮಾಧಾನವನ್ನು ತರಲ್ಲ. ಮಧ್ಯದಲ್ಲೇ ಎಲ್ಲೋ ಅದು ಕೂಡ ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನು ತರ್ತಾ ಇರುವಂಥದ್ದು. ಇದು ಮನಸ್ಸಿಗೆ ಸ್ವಲ್ಪ ನೋವನ್ನು ಉಂಟು ಮಾಡುವಂಥ ವಿಚಾರಗಳಿದು. ಹಾಗೆ ಮಕ್ಕಳ ಒಂದು ಓದು, ಅವರ ಒಂದು ಪ್ರಗತಿ, ಇದರಲ್ಲೇ ಈ ದಿನ ನಿಮಗೆ ತೃಪ್ತಿಯನ್ನು ಕಾಣಬೇಕಾಗತ್ತೆ. ಹಾಗಾಗಿ ಮಕ್ಕಳೇ ನಿಮಗೆ ಈ ದಿನ ಒಂದು ಸಂತೋಷವನ್ನು ತರುವಂಥದ್ದು. ಇಲ್ಲ ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರಾದಂಥವರು ಕೂಡ ಈ ದಿನ ನಿಮ್ಮ ಸಂತೋಷದಲ್ಲಿ ಭಾಗಿಗಳಾಗ್ತಾರೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಒಂದು ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ಬರ್ಬೋದು. ಆದರೆ ಪ್ರಯಾಣದ ವೇಳೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈಗಾಗಲೇ ಆ ಥರದ ನಿರ್ಣಯಗಳನ್ನು ಕೈಗೊಂಡು ಸ್ವಲ್ಪ ನಷ್ಟವನ್ನು ಅನುಭವಿಸಿದ್ದೀರಿ. ಹಾಗಾಗಿ ಆ ನಷ್ಟವನ್ನು ಮರುಪೂರಣ ಮಾಡಿಕೊಳ್ಳಿಕ್ಕೆ, ಮರುಭರ್ತಿಯನ್ನು ಮಾಡಿಕೊಳ್ಳಿಕ್ಕೆ ಕೆಲವೊಂದು ಕಸರತ್ತುಗಳನ್ನು ಮಾಡುವಂಥದ್ದು ಕೂಡ ಇದೆ. ಆ ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಆ ಪ್ರಯತ್ನ ನಿಮಗೆ ವಿಶೇಷವಾದ ಫಲವನ್ನು ಕೊಡುತ್ತೆ, ಆದರೆ ಸ್ವಲ್ಪ ನಿಧಾನವಾಗಿ ಕೊಡುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಉತ್ಸಾಹಗೊಳಿಸಲಿಕ್ಕೆ ಕೆಲವರ ಮಾತು ಪ್ರೇರೇಪಣೆಯಾಗಿ ಇರುವಂಥದ್ದು, ಅದೇ ನಿಮಗೆ ಮೋಟಿವೇಶನಲ್ ಫ್ಯಾಕ್ಟರ್ ಅದು. ಹಾಗಾಗಿನೇ ಈ ದಿನ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಿಮಗೆ ಯಾರು ಒಳ್ಳೆಯದನ್ನು ಬಯಸ್ತಾರೆ, ಯಾರು ಪಾಸಿಟಿವ್ ವೈಬ್ಸನ್ನು ನಿಮ್ಮಲ್ಲಿ ತರ್ತಾರೆ, ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ, ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಆರೋಗ್ಯದ ಪರಿಸ್ಥಿತಿಯಲ್ಲಿ ವ್ಯತ್ಯಯಗಳಾದರೆ ಆದಷ್ಟು ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಟ್ಟು ಸರಿಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗೆ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಎಲ್ಲಿ ಅವಾಯ್ಡ್ ಮಾಡಬೇಕೋ ಅಲ್ಲಿ ಪ್ರಯತ್ನ ಪಡ್ತೀರಿ, ಆದರೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸಗಳಾಗದೇ ಇದ್ದಾಗ ಅಲ್ಲೂ ಕೂಡ ನಷ್ಟಗಳು ಉಂಟಾಗುತ್ತೆ. ಹಾಗೆ ಈ ದಿನ ಕೌಟುಂಬಿಕ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುವಂಥದ್ದು. ಯಾವುದರಲ್ಲೂ ಕೂಡ ಒಂದು ಶಿಸ್ತು ಸಂಯಮ ಅನ್ನುವಂಥದ್ದು ಕಾಣಿಸಲ್ಲ. ಆದರೆ ಈ ದಿನ ನೀವು ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಶತ್ರುಗಳನ್ನು ಎದುರಿಸಲಿಕ್ಕೆ ರೆಡಿ ಆಗಬೇಕಾಗತ್ತೆ. ಅವರು ಹಿತಶತ್ರುಗಳೇ ಆಗಿರ್ಬೋದು, ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕು. ಇನ್ನು ಈ ದಿನದ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನ ತಪ್ಪುಗಳನ್ನು ಬೇರೆಯವರು ಮಾಡ್ತಾರೆ, ಅವರನ್ನು ಶಿಕ್ಷಿಸಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳಿದ್ದರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಗಾಜಿನ ಮನೆಯಲ್ಲಿ ನೀವು ಇದ್ದು ಬೇರೆಯವರ ಮನೆಗೆ
ಕಲ್ಲನ್ನು ಎಸೆಯಬಾರ್ದು, ಕಲ್ಲನ್ನು ಬೀರಬಾರ್ದು, ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇದು ಒಂದು ಸೂಕ್ಷ್ಮವಾದಂತಹ ವಿಚಾರ. ಇಷ್ಟರ ವೇಳೆಗೆ ನಿಮಗೆ ಅರ್ಥ ಆಗಿರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳು ಧನಾತ್ಮಕವಾಗಿರಬೇಕು. ಹಾಗೆ ಅವಶ್ಯಕವಾದಂಥ ತೀರ್ಮಾನವನ್ನು ತರಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಅದು ಕೂಡ ಯಶಸ್ಸನ್ನು ಕಾಣಿಸುತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣವನ್ನು ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಅದು ನಿಮಗೆ ಶುಭ ಲಾಭವನ್ನು ತರುವಂಥದ್ದು. ಆದರೆ ಈ ದಿನ ಕೆಲವೊಂದು ವಿಚಾರಗಳನ್ನು ಕೇಳಿದಾಗ ಮನಸ್ಸಿಗೆ ತೀವ್ರವಾದ ವೇದನೆ ಉಂಟಾಗುವಂಥದ್ದಿದೆ. ಕೆಲವೊಮ್ಮೆ ನಿರಾಸೆಗಳು ಕೂಡ ಉಂಟಾಗುವಂಥದ್ದಿದೆ. ಆದರೆ ನಿಮ್ಮ ಜೀವನ ಬೇಕಾದಷ್ಟಿದೆ, ತುಂಬ ಕಲರ್ಫುಲ್ ಆಗಿದೆ. ಅದನ್ನು ಅನುಭವಿಸುವಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಹಾಗೆ ಯಾರಿಗೂ ತೊಂದರೆ ಆಗದಂತೆ ನಿಮ್ಮ ಜೀವನವನ್ನು ನಿರ್ಮಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದಾಗಲಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯವಹಾರದಲ್ಲಿ ಈ ದಿನ ಒಳ್ಳೆಯ ಲಾಭ ಇದೆ. ಅದರಲ್ಲೂ ಈ ಆಶ್ಚರ್ಯಕರವಾದಂಥ ವಿಚಾರಗಳಲ್ಲಿ ಈ ದಿನ ತುಂಬ ಅನುಕೂಲತೆಗಳನ್ನು ಉಂಟು ಮಾಡ್ಕೊಳ್ತೀರಿ. ಎಲ್ಲ ಒಂದು ಕಡೆ ತಮಾಷೆಗಾಗಿ ಆರಂಭ ಆಗುವಂಥ ಕೆಲಸ, ಹವ್ಯಾಸಕ್ಕಾಗಿ ಆರಂಭ ಆಗುವಂಥ ಕೆಲಸ ನಿಮಗೆ ಈ ದಿನ ಒಂದು ಒಳ್ಳೆಯ ವರಮಾನವನ್ನು ತರುತ್ತೆ. ಹಾಗೆ ಈ ದಿನ ನಿಲುಗಡೆಗೆ ಈಡಾದಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಅರ್ಧಂಬರ್ಧಕ್ಕೆ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮುಂದುವರಿಸ್ತೀರಿ. ಇನ್ನು ಮನೆಯ ಒಳಗೆ ಇದ್ದಂತಹ ಭಿನ್ನಾಭಿಪ್ರಾಯ ಕೂಡ ಈ ದಿನ ತಿಳಿಯಾಗುತ್ತೆ. ಒಬ್ಬರಿಗೊಬ್ಬರು ಒಂದು ತಿಳುವಳಿಕೆಯ ಮಟ್ಟ ಕಡಿಮೆ ಇದ್ದುದರಿಂದ ಈ ರೀತಿ ಅನರ್ಥಗಳಾಗಿರುತ್ತೆ. ಅಲ್ಲಿ ಈ ದಿನ ನಿಮ್ಮ ತಿಳುವಳಿಕೆಯಿಂದ ನಿಮ್ಮ ಒಂದು ತಪ್ಪು ಕಲ್ಪನೆಯನ್ನು ಸರಿಪಡಿಸ್ಕೊಳ್ಳೋದ್ರಿಂದ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳೋದ್ರಿಂದ ಈ ದಿನ ಮನಸ್ಸು ತಿಳಿಯಾಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಿಂದ ಈ ದಿನ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಆದರೆ ಈ ಭೂಮಿ ಸಂಬಂಧಿತವಾದಂಥ ಮಾರಾಟ ಏನಿದೆ ಇದರಲ್ಲಿ ತುಂಬ ಲಾಭ ಬರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಮುನ್ಸೂಚನೆ ಚೆನ್ನಾಗಿದೆ, ಒಳ್ಳೆಯ ಬೆಳವಣಿಗೆ ಇದೆ, ಪ್ರಗತಿ ಇದೆ ಅಂತ ಹೇಳಿ. ಆದರೆ ಅದನ್ನು ಸ್ವಲ್ಪ ಮೆಟೀರಿಯಲೈಸ್ ಮಾಡಬೇಕಾಗತ್ತೆ, ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ತ್ರೀಯರಿಂದ ವಿಶೇಷವಾದಂತಹ ಒಂದು ನೆರವು ಸಿಕ್ಕತ್ತೆ, ಬೆಂಬಲ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಯಾರಾದರೂ ನಿಮ್ಮ ಮನೆಯಲ್ಲಿರುವಂಥವ್ರೋ, ಮನೆಯ ಹೊರಗಿನವರೋ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಕೆಲಸ ಮಾಡುವಂಥವ್ರೋ ಬಹಳ ವಿಶೇಷವಾದ ನೆರವನ್ನು ನಿಮಗೆ ಬಹಳ ದಿನಗಳವರೆಗೆ ನೆನಪಿನಲ್ಲಿ ಉಳಿಸಿಕೊಳ್ಳುವಂತಹ ಒಂದು ಘಟನೆ ಇದು ನಡೆಯುವಂಥದ್ದು ಇರುತ್ತೆ. ಒಟ್ಟಾರೆ ಇದರಿಂದ ನಿಮಗೆ ತುಂಬ ತಿಳುವಳಿಕೆ ಉಂಟಾಗುತ್ತೆ, ಅನುಭವ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಬೆಳಗಿನ ಅವಧಿಯಲ್ಲಿ ಈ ದಿನ ನಿಮ್ಮ ಕೆಲಸದ ಮೇಲೆ ಪರಿಪೂರ್ಣವಾದಂಥ ಒಂದು ಗಮನ ಇರಬೇಕಾಗತ್ತೆ. ಸಂಪೂರ್ಣವಾಗಿ ಈ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕಾಗತ್ತೆ. ಇಲ್ಲಾಂದರೆ ವ್ಯವಹಾರದಲ್ಲಿ ಎಡವಟ್ಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುವಂಥದ್ದು, ನಿರೀಕ್ಷೆಗಳು ಜಾಸ್ತಿ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು, ವಿವೇಚನೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ತತ್ಕಾಲಕ್ಕೆ ಕೆಲಸಗಳಾಗಲಿ, ನಂತರದಲ್ಲಿ ಈ ಪ್ರಾಪಂಚಿಕ ವ್ಯವಹಾರಗಳನ್ನು ಮುಂದುವರಿಸ್ಬೋದು. ಹಾಗೆ ಈ ದಿನ ಕುಟುಂಬದಲ್ಲಿ ಒಂದು ಸಾಮರಸ್ಯ ಇದೆ. ಎಲ್ಲ ಒಂದು ಕಡೆ ತ್ಯಾಗ ಮನೋಭಾವನೆ ಕಾಣ್ತಾ ಇರುವಂಥದ್ದು ಕೂಡ ಇದೆ. ಆದರೆ ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಕಂಪ್ಯಾಟಿಬಿಲಿಟಿ ಇರಬೇಕು, ಸಹಕಾರಿಯಾಗಿರಬೇಕು. ಅಂತಹ ಸಂದರ್ಭವನ್ನು ಈ ದಿನ ನೀವೇ ಸೃಷ್ಟಿ ಮಾಡಿ ಕೊಡಬೇಕಾಗತ್ತೆ. ಹಾಗೆ ಈ ದಿನದ ಹೊರ ಸಂಚಾರ, ದೂರದ ಪ್ರಯಾಣ, ಇಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕು. ಒಟ್ಟಾರೆ ವಾಹನದಿಂದ ಈ ದಿನ ಸ್ವಲ್ಪ ಜಾಗ್ರತೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ಮಕ್ಕಳ ಜೊತೆ ತುಂಬ ಸೌಹಾರ್ದಯುತವಾಗಿ ಇರಬೇಕು. ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ವಿಚಾರವನ್ನು ತಿಳುವಳಿಕೆಯ ರೂಪದಲ್ಲಿ ಅವರಿಗೆ ಹೇಳಬೇಕು. ಆದರೆ ನೀವು ಅವರಿಗೆ ಉಪದೇಶವನ್ನು ನೀಡ್ತಾ ಇದ್ದೇನೆ ಅನ್ನುವಂಥ ಬಲವಂತದ ಮಾಘ ಸ್ನಾನವನ್ನು ಮಾಡಿಸಬಾರ್ದು.
ಇನ್ನು ಈ ದಿನ ಕಷ್ಟಕರವಾದಂತಹ ಕ್ಲಿಷ್ಟವಾದಂತಹ ಸನ್ನಿವೇಶಗಳು ಕೂಡ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಅಲ್ಲೂ ಕೂಡ ಏನೋ ಒಂದು ಪಾರಾಗಿ ಹಣಕಾಸಿನ ಲಾಭವನ್ನು ಪಡ್ಕೊಂಡು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರದಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಕಾಯ್ದುಕೊಳ್ಬೇಕು, ಸ್ವಲ್ಪ ಕಂಟ್ರೋಲ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.